ಗೊಂಬೆಯ ಆಕಾರದಲ್ಲಿರೋ ದೇವರು ಅಥವಾ ಫೋಟೋಲಿರೋ ದೇವರು ಅನ್ಕೊಂಡಿದ್ದಾಳೆ. ಶಕ್ತಿ ಅಂದ್ರೆ ಅವಳೆ. ತನ್ನಿಗೆ ಸಿದ್ದಂತ ಎಲ್ಲ ಹಕ್ಕುಗಳಿಗೆ ತಾನು ಹೋರಾಟ ಮಾಡಿದ ಮಟ್ಟಿಗೆ ಅವರಿಗೆ ಗೊತ್ತಿಲ್ಲ ಎಮರ್ಜೆನ್ಸಿ ಹೆಲ್ಪ್ ಲೈನ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇಂದು ಮಹಿಳಾ ದಿನಾಚರಣೆ. ಇವತ್ತು ಮಹಿಳೆಯರನ್ನ ಸಂಭ್ರಮಿಸುವಂತಹ ದಿನ. ಈ ಥರದ ಟೈಮಲ್ಲಿ ನಾವು ಮಹಿಳೆಯರ ಹಕ್ಕಿಗಾಗಿ ಅವ್ರಿಗೇನಾದರೂ ಶೋಷಣೆ ಆಗ್ತಿದೆ ಅಂದರೆ ಪಟ್ಟಂತ ಮೊದಲನೇದಾಗಿ ಧ್ವನಿ ಎತ್ತೋರ್ನೇ ಮಾತನಾಡಿಸಿಲ್ಲ ಅಂದರೆ ಮಹಿಳಾ ದಿನಾಚರಣೆಗೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಾನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಹುಡುಕೊಂಡು ಬಂದಿದ್ದೀನಿ. ಮೇಡಮ್, ನಿಮ್ಮನ್ನು ಮಾತಾಡಿಸ್ಬೇಕು. ಇವತ್ತು ನೀವು ಪ್ರತಿ ಸಲ ಹೆಣ್ಮಕ್ಳಿಗೆ ಎಲ್ಲಾದರೂ ಶೋಷಣೆ ಆಗ್ತಿದೆ, ಅವ್ರಿಗೇನಾದರೂ ಅನ್ಯಾಯ ಆಗ್ತಿದೆ ಅಂದರೆ ಮೊದಲನೇದಾಗಿ ಪಟ್ಟಂತ ಹೋಗ್ತೀರಾ. ಅದರಲ್ಲೂ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀರಾ, ಮೂಲೆ ಮೂಲೆಗೂ ಹೋಗಿ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡ್ತಿರ್ತೀರಾ, ಅವ್ರಿಗಿರುವಂತಹ ಹಕ್ಕಿನ ಬಗ್ಗೆ ಹೇಳ್ತಾ ಇರ್ತೀರಾ. ಅವ್ರಿಗೇನಾದರೂ ಅನ್ಯಾಯ ಆದರೆ ನಾನಿದ್ದೀನಿ ಅನ್ನೋ ಧೈರ್ಯ ಕೂಡ ಕೊಡ್ತಾ ಇರ್ತೀರಾ. ನಿಮಗೆ ಇವತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಪ್ರಕಾರ ಮಹಿಳಾ ಅಂದರೆ ಏನು? ಚಂದನ, ಥ್ಯಾಂಕ್ ಯು. ನನ್ನ ಬಗ್ಗೆ ಅಷ್ಟು ಸೊಗಸಾಗಿ ನನ್ನನ್ನು ಪರಿಚಯ ಮಾಡಿದ್ಯಾ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಅಂದರೆ ಅದು ಅವಳ ಯಶಸ್ಸು, ಅವಳ ಹೋರಾಟ, ಅವಳ ಬದುಕು, ಅವಳ ಜೀವನ, ಅವಳು ಸಂಭ್ರಮಿಸುವ ದಿನ. ಅದು ಭಾಳಷ್ಟು ಪ್ರಾಬ್ಲಿ ಒಂದು 100 ಜನದಲ್ಲಿ ಒಂದು 30 ಜನ ಅದನ್ನು ಸಂಭ್ರಮಿಸ್ಬೋದು. 70 ಜನ ಇನ್ನೂ ಹೋರಾಟದ ಬದುಕಲ್ಲೇ ಇದ್ದಾರೆ. ಯಾವಾಗ ಇಡೀ ಪ್ರಪಂಚದಲ್ಲಿ ಆ ಹೆಣ್ಣು ನಗನಗ್ತಾ ಆರೋಗ್ಯವಾಗಿ ಅವಳ ಪರ್ಸಲ್ಲಿ ದುಡ್ಡಿದ್ದು ಸುಖವಾಗಿ ಇರ್ತಾಳಲ್ಲ, ಅವತ್ತೇ ನಿಜವಾದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಅದನ್ನು ಸಂಪೂರ್ಣವಾಗಿ ನಂಬಿರೋಳು. ಮಹಿಳೆ ಅಂತಂದರೆ ಈ ಬದುಕು, ಈ ಜೀವನ, ಈ ಶಕ್ತಿ. ಮಹಿಳೆ ಇಲ್ಲದೆ ಈ ಜಗತ್ತಿಲ್ಲ, ಈ ಬದುಕಿಲ್ಲ. ನಾವು ಶಿವಶಕ್ತಿ ಅಂತ ಹೇಳ್ತೀವಿ. ಶಿವನಿಂದ ಅಲ್ಲ ಶಕ್ತಿ, ಶಕ್ತಿಯಿಂದ ಶಿವ. ಆ ಶಕ್ತಿಯನ್ನು ನಾವು ಪ್ರತಿನಿತ್ಯ ಆರಾಧಿಸ್ತೀವಿ, ಪೂಜಿಸ್ತೀವಿ. ಆದರೆ ಆ ಶಕ್ತಿ ನಾನೇ ಅನ್ನೋದು ಮಹಿಳೆಗೆ ಅರಿವಾಗಬೇಕಾಗಿದೆ. ಆದರೆ ಅವಳಿಗೆ ಗೊತ್ತಿಲ್ಲ. ಶಕ್ತಿ ಅಂದರೆ ಆ ಗೊಂಬೆಯ ಆಕಾರದಲ್ಲಿರೋ ದೇವರು ಅಥವಾ ಫೋಟೋಲಿರೋ ದೇವರು ಅಂದ್ಕೊಂಡಿದ್ದಾಳೆ. ಶಕ್ತಿ ಅಂದರೆ ಅವಳೆ, ತಾನೇ ಶಕ್ತಿ. ಸೊ ಆ ಶಕ್ತಿಯನ್ನು ಅವಳು ಅರ್ಥಕೊಂಡಾಗ ಆ ಮಹಿಳೆಗಿರುವಂಥ ಒಂದು ಛಲ, ಹೋರಾಟ, ಅವಳ ಬದುಕು, ಅವಳ ಸಂಘರ್ಷ, ಅವಳ ಯಶಸ್ಸು ಅವಳಿಗೆ ಗೊತ್ತಾಗೋದು. ಮೇಡಮ್, ಈಗ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮಹಿಳೆಯರ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗೆ ಪುರುಷರು ಏನು ಒಂದಿನ ಸಂಭ್ರಮ ಮಾಡಿಬಿಟ್ರೆ ಸಾಕ, ಏನಕ್ಕೆ ಮಾಡಬೇಕು, ಪ್ರತಿದಿನ ಇದ್ದಂಗೆ ಅಲ್ವಾ ಅನ್ನೋ ಒಂದಷ್ಟು ಈ ಕಾನ್ಫ್ಲಿಕ್ಟ್ಸ್ ಅನ್ನೋದು ಬರ್ತಾನೆ ಇರುತ್ತೆ. ಪ್ರತಿಯೊಬ್ಬರು ಏನು ಒಂದಿನ ಅಷ್ಟೇನಾ ನಮಗೋಸ್ಕರ ಅನ್ನೋ ಮನೋಭಾವದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಏನು ಹೇಳ್ತಾರೆ? ಆ್ಯಕ್ಚುಲಿ ಮಹಿಳಾ ದಿನಾಚರಣೆ ಪ್ರಾರಂಭ ಆಗಿದ್ದೇ ಹೋರಾಟದ ಯಶಸ್ಸಿನ ದಿನಕ್ಕೆ. ಅಂದರೆ ನಮ್ಮ US ಮತ್ತು ಈ ಜರ್ಮನಿಲೆಲ್ಲ ಹೆಣ್ಮಕ್ಳಿಗೆ ತುಂಬ ಟೈಮ್ ದುಡಿಸ್ಕೊಳ್ಳೋದು, ಕಡಿಮೆ ಸಂಬಳ ಕೊಡೋದು, ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಲಿಲ್ಲ. ಅವರು ಬದುಕ್ತಾ ಇದ್ದಿದ್ದಂಥ ವಾತಾವರಣ ಸರಿ ಇರಲಿಲ್ಲ, ಅವರಿಗೆ ಓಟಿನ ಹಕ್ಕಿರಲಿಲ್ಲ. ಎಲ್ಲದರ ವಿರುದ್ಧ ಹೋರಾಟ ಮಾಡಿ ಅದನ್ನು ಪಡ್ಕೊಂಡಾಗ ಇದು ವಿಶ್ವ ಮಹಿಳಾ ದಿನಾಚರಣೆ ಅಂತ ಮಾರ್ಚ್ 8ಗೆ ಆಚರಣೆ ಪ್ರಾರಂಭ ಆಯಿತು. ಅಂತಂದರೆ ಅದ್ರ ಹಿನ್ನೆಲೆ ಏನು? ಹೋರಾಟ ಅಂತ. ತನ್ನಿಗೆ ಸಿದ್ದಂಥ ಎಲ್ಲ ಹಕ್ಕುಗಳಿಗೆ ತಾನು ಹೋರಾಟ ಮಾಡಿದ್ದ ದಿನ. ಸೊ ಹಾಗಾಗಿ ಇವತ್ತು ಒಂದು ಮಹಿಳೆಯನ್ನು ನೀವು ನೋಡಿ, ಮೊದಲಿನಿಂದ ಹೇಗೆ ಅಂತಂದರೆ ಇತಿಹಾಸದಲ್ಲಿ ಯಾವುದಾದ್ರೂ ಮೊದಲು ಗುಲಾಮಗಿರಿಯನ್ನು ನೀನು ಅಂತ ಹೇಳಿದ್ದು ಅದು ಹೆಣ್ಣಿಗೆ ಮಾತ್ರನೇ. ನೀವು ನಮ್ಮಿದ್ರಲ್ಲೇ ತಗೊಳ್ಳಿ, ಗಂಡ ಸತ್ತಾಗ ಹೆಣ್ಣನ್ನು ಗಂಡನ ಶವದ ಜೊತೆಯಲ್ಲಿ ಕಟ್ಟಿಬಿಟ್ಟು ಆ ಹೆಣ್ಣದ ಜೊತೆನೇ ಅವಳನ್ನು ಸುಟ್ಟಾಕ್ತಾಯಿದ್ರು. ಅದರ ಅರ್ಥ ಏನು? ಹೆಣ್ಣು ಹುಟ್ಟೋದೇ ಗಂಡಿಗೋಸ್ಕರ, ಹೆಣ್ಣಿರೋದೇ ಅವನಿಗೋಸ್ಕರ ಅನ್ನೋ ಒಂದು ಮನೋಭಾವ. ನಿನಗ್ಯಾಕೆ ಹಕ್ಕು, ನಿನಗ್ಯಾಕೆ ಹೋರಾಟ, ನೀನು ದುಡಿಬೇಕು ನಮಗೋಸ್ಕರ ಅನ್ನೋ ಒಂದು ಮನೋಭಾವ. 8 ವರ್ಷಕ್ಕೆ ಆ ಮನುಸ್ಮೃತಿಯಲ್ಲಿ ಒಂದು ಬರೆದಿದೆ,
24 ವರ್ಷದ ಗಂಡು ಮಗ 8 ವರ್ಷದ ಹುಡುಗಿನ ಮದುವೆ ಮಾಡ್ಕೋಬೋದಂತೆ. 8 ವರ್ಷಕ್ಕಿಂತ ಮೊದಲೇ ಮಾಡಿಕೊಂಡ್ರೆ ಅದು ಅಚಾತುರ್ಯ ಆಗತ್ತೆ. ಅಂದರೆ ಎಲ್ಲ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. 8 ವರ್ಷಕ್ಕೆ ಅಂದರೆ ನೀನು ಹುಟ್ಟಿದೆ, ನೀನು 8 ವರ್ಷದವರೆಗೂ ನಿಂಗೆ ಸ್ವಲ್ಪ ಶಕ್ತಿ ಬರಬೇಕಷ್ಟೇ, ಅದಾದಮೇಲೆ ನೀನು ಜೀತ. ಆ ಥರ ಇದ್ದಂಥ ಪದ್ಧತಿಯಿಂದ ನಾವು ಹೋರಾಟ ಮಾಡ್ಕೊಂಬಂದಿರೋದು. 8, 10 ವರ್ಷ, 12 ವರ್ಷ. ನಮ್ಮ ಅಜ್ಜಿ ಇದಿರನ್ನೆಲ್ಲ ನೀವು ಮಾತಾಡಿಸಿ, 10 ವರ್ಷಕ್ಕೆ ಮದುವೆ ಮಾಡಿದರು. ಸೊ ಹಾಗಾಗಿ ಆ ಹೋರಾಟದಿಂದ ಇವತ್ತು ಚಂದನ ಬಂದು ನನ್ನನ್ನು ಇಂಟರ್ವ್ಯೂ ಮಾಡೋದು ಅಥವಾ ನಾಗಲಕ್ಷ್ಮಿ ಇಲ್ಲಿ ಕೂತ್ಕೊಂಡು ಮಾತಾಡೋದು, ಇದನ್ನೆಲ್ಲ ಕೊಟ್ಟಂಥ ಎಷ್ಟೋ ಹೋರಾಟಗಾರರಿದ್ದಾರೆ. ಇದು ಹೆಣ್ಣಿಗೆ ಕೊಡಬೇಕು, ಹೆಣ್ಣು ನಮ್ಮ ಹಾಗೆ ಅಂಥೇಳಿ ಲಿಂಗಕ್ಕೆ ಅಂದರೆ ಈ ದೇಹಕ್ಕೆ ಬರೀ ಇದು ಬಟ್ಟೆ ಹೊದಿಕೆ, ಆದರೆ ಆತ್ಮಕ್ಕೆ ಯಾವುದು ಲಿಂಗ ಇಲ್ಲ ಅಂತ ಹೇಳ್ತಾ ವಚನಗಾರರು ಬಸವಣ್ಣನಿಂದ ಪ್ರಾರಂಭ ಆಗಿದೆ. ಹೆಣ್ಣು ಮಗಳು ಸಮಾನಳು ಅಂತೇಳಿ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಕಾನೂನುಗಳನ್ನು ತಂದು ನಮಗೆ ನಿಜವಾದ ಹಕ್ಕುಗಳನ್ನು ಕೊಟ್ಟಿದ್ದು ಅಂಬೇಡ್ಕರು. ಇವತ್ತು ಅಂಥವ್ರನ್ನೆಲ್ಲ ನೆನೆಸುವಂಥ ದಿನ. ಜ್ಯೋತಿ ಬಾಪ್ಲೆ ಅವರೆಲ್ಲರೂ ಇವತ್ತು ಅವ್ರನ್ನೆಲ್ಲ ನೆನೆಸ್ಬೇಕು. ಯಾಕಂದರೆ ಶಿಕ್ಷಣ ಇಲ್ಲದೇ ಇದ್ದರೆ ನಾನು ಡಾಕ್ಟ್ರ್ ಆಗ್ತಿರಲಿಲ್ಲ, ಡಾಕ್ಟ್ರ್ ಆಗಲಿಲ್ಲ ಅಂತಂದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗ್ತಿರಲಿಲ್ಲ. ಶಿಕ್ಷಣಕ್ಕೋಸ್ಕರ ಹೆಣ್ಣುಮಕ್ಳಿಗೆ ಹೋರಾಟ ಮಾಡಿದ್ದವರು. ಸೊ ಇವರನ್ನೆಲ್ಲ ನಮಗೋಸ್ಕರ ಹೋರಾಟಿದ್ದು. ಇನ್ನೂ ಒಂದೇನಂತಂದರೆ ಆವಾಗಿನ ಕಾಲಕ್ಕೆ ಎದೆ ಮೇಲೆ ಸಹ ಸೆರಗು ಹಾಕ್ಕೋಬಾರ್ದು. ಸೆರಗು ಹಾಕ್ಕೊಂಡ್ರೆ ಅದಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು. ಇದು ಕೇರಳದಲ್ಲಿ ನಡೀತಾ ಇತ್ತು. ಆವಾಗ ಒಂದು ಹೆಣ್ಣುಮಗಳು ತನ್ನ ಒಂದು ಎದೆಭಾಗವನ್ನು ಕಟ್ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟುಬಿಟ್ಟು ರಕ್ತಸ್ರಾವದಿಂದ ಸಾಯ್ತಾಳೆ, ನಾನು ತೆರಿಗೆ ಕಟ್ಟಲ್ಲ ಅಂಥೇಳಿ. ಅಂದರೆ ಎಷ್ಟೋ ಜನ ನಮಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನೆಲ್ಲ ನೆನೆಸುವಂಥ ದಿನ. ಇವತ್ತು ಎಷ್ಟೋ ಜನ ನರಳ್ತಾ ಇರುವಂಥವ್ರು, ಧ್ವನಿ ಇಲ್ಲದೆ ಇರೋರು, ಎಷ್ಟೋ ಶೋಷಣೆಗೆ ಒಳಗಾಗಿರೋರು, ಇವತ್ತು ಕುಡಿಯೋ ನೀರಿಲ್ಲ, ತಲೆ ಮೇಲೆ ಸೂರಿಲ್ಲ, ಶಾಲೆ ಇಲ್ಲ, ಶಿಕ್ಷಣ ಇಲ್ಲ. ಎಷ್ಟೋ ಜನ ಮಕ್ಕಳು ಅತ್ಯಾಚಾರ ಆಗ್ತಾ ಇರುತ್ತೆ. ಪ್ರತಿದಿನ 84 ಅತ್ಯಾಚಾರ ಆಗುತ್ತೆ ಪ್ರತಿದಿನ ಇವತ್ತು ನಮ್ಮ ಭಾರತ ದೇಶದಲ್ಲಿ. ಅಂಥ ಎಷ್ಟೋ ಧ್ವನಿ ಇಲ್ದಿರೋ ಹೆಣ್ಮಕ್ಳಿಗೆ ಇವತ್ತು ಧ್ವನಿಯಾಗುವಂಥ ದಿನ, ಶಕ್ತಿಯಾಗುವಂಥ ದಿನ, ಹೋರಾಟ ಜಾರಿಯಲ್ಲಿರೋ ಅಂಥ ದಿನ. ಇನ್ನೂ ನಮಗೆ ಆ ಸಮಾನತೆ ಸಿಕ್ಕಿಲ್ಲ. ಇವತ್ತು ಎಷ್ಟೋ ಹೆಣ್ಣುಮಕ್ಕಳು ಪ್ರತಿನಿತ್ಯ ಹೋರಾಟ ಮಾಡ್ತಾರೆ. ತನ್ನ ಹೊಟ್ಟೆಗೋಸ್ಕರ, 2 ಹೊತ್ತಿನ ಊಟಕ್ಕೋಸ್ಕರ, ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ. ಎಷ್ಟೋ ಜನ 28% ಇವತ್ತೂ ಗಂಡಸರು 28% ಮನೆಯಲ್ಲಿ ಹೆಣ್ಮಕ್ಳಿಗೆ ದಿನ ಹೊಡಿತಾರೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಬರ್ತಾರೆ, ಮೈಯೆಲ್ಲ ಕಚ್ಬಿಟ್ಟಿರ್ತಾರೆ. ಆ ಹೆಣ್ಣು ಹತ್ಕೊಂಡು ಬರ್ತಾಳೆ, ಮೇಡಮ್ ಮೈಯೆಲ್ಲ ನೋಡಿ ಹೇಗೆ ಕಚ್ಬಿಟ್ಟಿದ್ದಾನೆ. ದಿನ ಪ್ರತಿದಿನ ಇಮ್ಯಾಜಿನ್ ಮಾಡಿ, 28% ಹೆಣ್ಮಕ್ಳು ದಿನ ಒದೆ ತಿಂತಾರೆ. 68% ಗಂಡಸರು ಈಗಲೂ ಮನಸ್ಥಿತಿ ಇದೆ, ಹೆಣ್ಮಕ್ಳನ್ನು ಹೊಡೆದ್ರೆ ಮಾತ್ರ ಮನೆ ಚೆನ್ನಾಗಿರುತ್ತೆ ಅಂತ. ಅಂಥ ಸ್ಥಿತಿಯಲ್ಲಿ ನಾವಿರೋದು. ಸೊ ಮಹಿಳಾ ದಿನಾಚರಣೆ, ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಸಂಭ್ರಮ ಸಾಧಿಸಿದವ್ರಿಗೆ. ಆದರೆ ಇನ್ನೂ 3/4 ಭಾಗ ಹೆಣ್ಮಕ್ಳು ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ಇವಾಗ ದೇಹದಲ್ಲಿ ಎಲ್ಲೋ ಒಂದು ಕಡೆ ಗಾಯ ಆದರೆ ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ, ಆದರೆ ಆ ನೋವು ನಿಮಗೆ ಬಾಧಿಸ್ತಾ ಇರುತ್ತೆ. ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ನನ್ನ ಎಲ್ಲ ಹೆಣ್ಮಕ್ಳು ಸುಖವಾಗಿ, ಖುಷಿಯಾಗಿ, ಸಂತೋಷದಿಂದ, ಆರೋಗ್ಯವಾಗಿ, ಅವಳು ಒಬ್ಬಳು ಮನುಷ್ಯಳು, ನನಗೂ ಸಮಾನತೆ ಇದೆ, ಅವಳಿಗೂ ಸ್ವತಂತ್ರ ಸಿಕ್ಕಿ, ಅವಳ ಜೇಬಲ್ಲಿ ಪರ್ಸಲ್ಲಿ ದುಡ್ಡಿದ್ದು, ಸ್ವತಂತ್ರವಾಗಿ ಆಲೋಚನೆ ಮಾಡಿ ತನಗೋಸ್ಕರ ನಿರ್ಧಾರಗಳನ್ನು ತಗೊಂಡು ತನ್ನ ಬದುಕನ್ನು ಯಾವಾಗ ಬದುಕ್ತಾಳೆ ಅವತ್ತೇ ಅವಳಿಗೆ ಮಹಿಳಾ ದಿನಾಚರಣೆ. ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ನಾವು ನಿಮ್ಮ ಪೋಸ್ಟ್ಗಳನ್ನು ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ನಿಮ್ಮ ಅಭಿಮಾನಿಗಳು ಈ ಥರ ಅಂದರೆ ನಾಗಲಕ್ಷ್ಮಿಯವರು ಬಂದು ನಮ್ಮ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಿದ್ದಾರೆ ಅಂತ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾನೆ ಇರುತ್ತೆ. ಆ ವೈರಲ್ ಆದ ವಿಡಿಯೋಗಳನ್ನು ನೋಡಿದಾಗ ಸಾಕಷ್ಟು ಜನಕ್ಕೆ ಅನಿಸಿದ್ದು ಉಂಟು, ಈ ಥರ ಇದಾರ ನಮ್ಮ ಮಹಿಳಾ ಅಧ್ಯಕ್ಷರು, ಅಂದರೆ ಇಷ್ಟು ರೆಬೆಲ್ ಇದ್ದಾರ, ನಾವು ಏನು ಬೇಕಾದರೂ ಹೇಳ್ಕೋಬೋದು, ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ ನಮಗೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ಧೈರ್ಯ ಮಾಡಿ ನಮ್ಮ ಪರ ನಿಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಿಮಗೆ ಕಾಲ್ ಮಾಡಿ ಹೇಳ್ತಾರಲ್ಲ, ನಮ್ಗೆ ಈ ಥರ ಶೋಷಣೆ ಆಗ್ತಿದೆ, ನಮ್ಗೆ ಅನ್ಯಾಯ ಆಗ್ತಿದೆ, ಬನ್ನಿ ನಮ್ಮ ಪರ ಅಂತ. ಆ ಮೂಮೆಂಟ್ ಹೆಂಗಿರುತ್ತೆ? ನನಗೆ ಆಯೋಗದ ಅಧ್ಯಕ್ಷ ಆದಮೇಲೆ ನಂಗೆ ಗೊತ್ತಾಗಿದ್ದು. ಯಾಕಂದರೆ ಇದೊಂದು ಅಧಿಕಾರ, ಈ ಅಧಿಕಾರ ಏನಂತಂದರೆ ಆ ಹೆಣ್ಣಿಗೆ ಶಕ್ತಿ ತುಂಬುವಂಥ, ಅವಳ ಧ್ವನಿ ಆಗುವಂಥ. ಯಾವುದೇ ಹೆಣ್ಮಗಳು ಬರಲಿ ಫಸ್ಟ್ ತೊಗೊಳ್ಳೋದೆ ನಾನು ಪೊಲೀಸ್ಗೆ, ಅಂದರೆ ಹೆಚ್ಚಿನ ವರಿಷ್ಠ ಅಧಿಕಾರಿಗೆ, SP ಇರ್ಬೋದು, DCP, ಯಾವುದೇ ಇಲಾಖೆದಿರಲಿ, ಅವ್ರು ತೊಗೊಂಡು ಬಂದಿದ ತಕ್ಷಣ ಒಂದು ಫೋನ್ ಮಾಡ್ತೀನಿ. ಎಷ್ಟೋ ಜನರ ಸಮಸ್ಯೆ ಸಾಲ್ವ್ ಆಗುತ್ತೆ. ಇದರಲ್ಲಿ ಇರೋದೇ ಅದೇ ಕೆಲಸ. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಹೆಚ್ಚುವರಿ ನಾನು ಏನೂ ಮಾಡ್ತಾ ಇಲ್ಲ. ಆದರೆ ಅಷ್ಟಕ್ಕೆ ನನಗೆ ಇಷ್ಟೊಂದು ಪ್ರೀತಿ, ಅಭಿಮಾನ ಸಿಕ್ಕಿದೆಯಲ್ಲ, ಅದು ನನಗೆ ಪ್ರತಿದಿನ ಪ್ರೇರೇಪಣೆ. ಅದು ನಿಜವಾಗ್ಲೂ ನನ್ನ ಶಕ್ತಿ. ನನ್ನ
ನಾನು ಅಭಿಮಾನಿಗಳು ಅಂತ ನಾನು ಕರೆಯೋಕ್ಕೆ ಹೋಗಲ್ಲ, ನಾನೊಬ್ಳು ತಾಯಿ. ನನಗಿಂತ ಚಿಕ್ಕವರೆಲ್ಲರೂ ನನಗೆ ಒಂದು ತಾಯಿಗೆ ದೊಡ್ಡವರು ಸಹ ತಂದೆನೂ ಮಗನ ಸಮಾನನೇ. ಸೊ ತಾಯಿಯಾಗಿ ಅವ್ರ ಎಲ್ಲರ ಅಭಿಮಾನ, ಆ ಪ್ರೀತಿ ಇದೆಯಲ್ಲ, ಅದೇ ನನಗೆ ಸ್ಫೂರ್ತಿ. ನಾನು ಇನ್ನೂ ಹೆಚ್ಚಿಗೆ ಮಾಡಬೇಕು, ನನಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು, ಅವ್ರ ಕಣ್ಣೀರನ್ನು ಒರೆಸ್ಬೇಕು, ಅವರ ಬದುಕನ್ನು ಹಸನು ಮಾಡಬೇಕು ಅಂಥೇಳಿ ಈ ಸ್ಥಾನದಲ್ಲಿ ಇರುವಂಥ ಕಡೆ ನಿಮಿಷದವರೆಗೂ ನ್ಯಾಯಯುತವಾಗಿ ಈ ಒಂದು ಹುದ್ದೆಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದರಲ್ಲೂ ಈಗ ಬೆಂಗಳೂರು ಅಥವಾ ಅವರಿಗೆ ಒಂದು ಈ ಹಿಂದೆ ನಾವು ನೋಡಿದಾಗ ಅವ್ರಿಗೆ ಕಂಫರ್ಟಬಲ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ನ್ಯಾಯ ಕೊಡಿಸೋದೆಲ್ಲ ಇದೆ. ನೀವು ಪ್ರತಿ ಜಿಲ್ಲೆಗೂ ಮೂಲೆ ಮೂಲೆಗೂ ಅಂದರೆ ಕರ್ನಾಟಕದ ಗಡಿ ಭಾಗಕ್ಕೂ ಹೋಗಿ ಅವರಿಗೆ ಅನ್ಯಾಯ ಆಗ್ತಿದ್ರೆ ಅವ್ರ ಪರ ನಿಲ್ತೀರಾ. ಆ ಧೈರ್ಯಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ನಮಗೂ ಒಬ್ಬ ಇಷ್ಟು ಧೈರ್ಯ, ಇಷ್ಟು ಅಂದರೆ ಯೋಚನೆ ಮಾಡಿದೆ ನನಗೇನಾಗಿದ್ರೂ ಪರವಾಗಿಲ್ಲ, ಹೆಣ್ಮಕ್ಳು ಚೆನ್ನಾಗಿರಬೇಕು ಅಂತ ಮುಂದೆ ನುಗ್ಗುವಂತಹ ನಿಮ್ಮಂಥ ಮಹಿಳೆಯರು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇತ್ತು. ಈಗ ಅದು ಫುಲ್ಫಿಲ್ ಆಗಿದೆ. ಈ ಉತ್ತರ ಕರ್ನಾಟಕ ಕಡೆ ಬಂದರೆ ನಿಮಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಕೇಳ್ಪಟ್ವಿ ನಾವು. ಅಂದರೆ ಎಲ್ಲರೂ ಏನಾದರೂ ಹೆಣ್ಣಿಗೆ ಶೋಷಣೆ ಆಯಿತು ಅಂದರೆ ನಮ್ಮ ಮೇಡಮ್ ಇದ್ದಾರೆ ಅನ್ನೋ ಧೈರ್ಯದ ಮಾತುಗಳನ್ನು ಹೇಳ್ತಿರ್ತೀರ. ಆ ಕಡೆಗೆ ನಿಮ್ಗಿರುವಂತಹ ನಂಟು? ಹಾಗೇನೂ ಇಲ್ಲ. ಪ್ರಾರಂಭ ಮಾಡಿದ ಉತ್ತರ ಕರ್ನಾಟಕದಿಂದ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಈ ಕಡೆ ಭಾಗಕ್ಕೆ ಬರಬೇಕು. ನನಗೆ ಕನ್ನಡ ನಾಡಿನಲ್ಲಿ ನೆಲದ ಮೇಲೆ ಇರುವಂಥ ಪ್ರತಿಯೊಂದು ಹೆಣ್ಣುಮಗಳು ನನ್ನ ಮಗಳೇ ಅಲ್ವಾ. ಸೊ ಹಾಗಾಗಿ ನನಗೇನು ವ್ಯತ್ಯಾಸ ಇಲ್ಲ. ಆದರೆ ಅಲ್ಲಿಂದ ಪ್ರಾರಂಭ ಮಾಡಿದ್ದಕ್ಕೆ ಅಲ್ಲಿಂದ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಷ್ಟೇ ಬಿಟ್ಟರೆ. ಆಮೇಲೆ ನಾನು ಗುಲ್ಬರ್ಗ ಸೊಸೆ. ಸೊ ಹಾಗಾಗಿ 12 ವರ್ಷ ನಾನು ಗುಲ್ಬರ್ಗಕ್ಕಿದ್ದೆ. ಆ ಒಂದು ನಂಟು ಸಹ ನನ್ನ ಮನಸ್ಸಲ್ಲಿ ಇರೋದ್ರಿಂದ ಅಲ್ಲಿನ ಆಚಾರ ವಿಚಾರ, ಅಲ್ಲಿನ ಸಂಸ್ಕೃತಿ ಎಲ್ಲ ಗೊತ್ತಿದೆ ನನಗೆ. ಸೊ ನಾನು ಬೇಗ ಈಸಿಯಾಗಿ ಕನೆಕ್ಟ್ ಆಗ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನೀನು ನನ್ನನ್ನು ಇಷ್ಟಪಡೋದಿಲ್ವಾ? ನೀನು ಬೆಂಗಳೂರು ಹುಡುಗಿನೇ ತಾನೇ. ಹಾಗೆ ಯಾರು ನೀವು ಅವ್ರ ಪರವಾಗಿ ನೀವು ಕೆಲಸ ಮಾಡಿದ್ರೆ, ಆಮೇಲೆ ನೀವು ಅವರನ್ನು ಪ್ರೀತಿಯಿಂದ ನೀವು ಕೆಲವೊಂದು ಸಲ ನಾನು ಏನೂ ಮಾಡೋ ಸ್ಥಿತಿಯಲ್ಲಿರಲ್ಲ. ಬಟ್ ಆದರೆ ನಾನು ಅವರನ್ನು ಪ್ರೀತಿಯಿಂದ ಅಪ್ಕೊಂಡು ಅವರಿಗೊಂದು ಧೈರ್ಯ ತುಂಬ್ತೀನಲ್ಲ, ಅದು ಭಾಳ ಇಂಪಾರ್ಟೆಂಟು. ಸಾಂತ್ವನ, ಅವರಿಗೆ ಕಿವಿ ಕೊಡೋಕ್ಕೂ ಯಾರೂ ಇರೋದಿಲ್ಲ. ಸೊ ನೀವು ಏನು ಮಾಡಿದ್ರು ಪರವಾಗಿಲ್ಲ, ಸಮಯ ಕೊಟ್ಟು ಅವ್ರ ಸಮಸ್ಯೆಯನ್ನು ಕೇಳಿದ್ರೆ ಸಾಕು. ನಾನಿದ್ದೀನಿ, ಹೆದರ್ಕೋಬೇಡಿ. ಆಮೇಲೆ ನನಗೆ ಫೋನ್ ಮಾಡೋದು ಬೇಡ, ನಾನಿದ್ದೀನಿ ಅಲ್ವಾ, ನೀವು ಫೋನ್ ಮಾಡಿ, ನೀವು ಹೋರಾಟ ಮಾಡಿ, ಹೋಗಿ ಸ್ಟೇಷನ್ಗೆ ಮಾತಾಡಿ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ ತಕ್ಷಣ ಏನೋ ಕ್ರೈಮ್ ಮಾಡ್ದಂಗಲ್ಲ ಅಂತ ಹೇಳ್ತೀವಲ್ಲ, ಧೈರ್ಯವಾಗಿ ಅವರೇ ಹೋಗ್ತಾರೆ. ಈಗಂತೂ ನನ್ನ ಹತ್ರ ಎಷ್ಟೋ ಜನ ಬರೋದೇ ಇಲ್ಲ. ಮೇಡಮ್, ನಾನು ಮನೇಲೇನಾದ್ರು ಗಲಾಟೆ ಆದರೆ ನಮ್ಮ ಮೇಡಮ್ ಇದ್ದಾರೆ ಅಂದ ತಕ್ಷಣವೇ ನೆಕ್ಸ್ಟ್ ಟೈಮಿಂದ ಹೊಡೆಯೋದೇ ಇಲ್ವಂತೆ. ಆ ಥರ ಎಲ್ಲ ನಮ್ಗೆ ಕೇಳಿದಾಗ ಭಾಳ ಖುಷಿ ಅನಿಸುತ್ತೆ. ನನಗೆ ಇಡೀ ಕರ್ನಾಟಕದ ಜನರು ಎಲ್ಲರೂ ಇಷ್ಟನೇ. ಆದರೆ ಉತ್ತರ ಕರ್ನಾಟಕ ಅಂದಾಗ ಅಲ್ಲಿ ಮುಗ್ಧತೆ ಜಾಸ್ತಿ, ಬಡತನ ಜಾಸ್ತಿ, ಹಿಂದುಳಿದ ಜನ ಜಾಸ್ತಿ, ತುಳಿತಕ್ಕೆ ಒಳಗಾದಂಥ ಜನ ಜಾಸ್ತಿ, ಕುಡಿಯೋಕ್ಕೆ ನೀರಿಲ್ಲದೆ ಇರುವಂಥ ಎಷ್ಟೋ ಊರುಗಳಿದ್ದಾವೆ, ಬಸ್ ಕಾಣದೇ ಇರುವಂಥ ಎಷ್ಟೋ ಊರುಗಳಿದ್ದಾವೆ, ಶಾಲೆ ಇಲ್ಲದೆ ಇರೋ ಎಷ್ಟೋ ಊರುಗಳಿದ್ದಾವೆ. ಹೆಣ್ಮಕ್ಳು ಈಗಲೂ ನಾವೇನು ಓದ್ತಾ ಇದ್ವಿ, 10 ವರ್ಷ 12 ವರ್ಷಕ್ಕೆ ಋತುಮತಿ ಆಗಿತ್ತು, ಈಗಲೂ ಮದುವೆ ಮಾಡ್ತಾರೆ. ಬಾಲ್ಯ ವಿವಾಹ ಜಾಸ್ತಿ, ಯಾಕಂದರೆ ಬಡತನ ಜಾಸ್ತಿ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾರೆ. ಸೊ ಅಂದರೆ ನನಗೇನು ಅನಿಸಿದಂದರೆ, ಆದಷ್ಟು ಆ ಭಾಗದಲ್ಲಿ ಅರಿವನ್ನು ಮೂಡಿಸಿದರೆ ಅಟ್ಲೀಸ್ಟು ಅವರಿಗೆ ಆ ಅರಿವು ಬಂದರೆ ಸಾಕು, ಅವರ ಹಕ್ಕುಗಳನ್ನು ಅವ್ರು ಪಡ್ಕೋತಾರೆ. ಹೌದು, ನಾನು ಒಂದು ಹಳ್ಳಿಯಿಂದ ಬಂದವಳು. ಈ ಊರು ಅವಾಗಿನ ಕಾಲಕ್ಕೆ ಹಳ್ಳಿನೇ. ನಾನು 12 ವರ್ಷಕ್ಕೇ ಇಲ್ಲೆಲ್ಲ ಋತುಮತಿ ಆಗಿದ ತಕ್ಷಣ ಮದುವೆ ಮಾಡಿಬಿಡ್ತಿದ್ರು ಎಲ್ಲ ಮಕ್ಳಿಗೂ. ಬಟ್ ನಮ್ಮ ತಂದೆ ನನ್ನನ್ನು ಓದಿಸಿದ್ರು, ಮದುವೆ ಮಾಡಿದೆ, ಓದಿಸಿದ್ರು, ಶಿಕ್ಷಣ ಕೊಟ್ಟರು. ನಮ್ಮ ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು. ಅದೇ ಶಿಕ್ಷಣ ನೀವೆಲ್ಲ ನಿಮ್ಮ ಮಕ್ಳಿಗೆ ಕೊಡಬೇಕು, ನನ್ನಂಗೆ ಆಗಬೇಕಲ್ವಾ ಅವರೆಲ್ಲರೂ ಅಂತ ಹೇಳಿದಾಗ ಜನ ಎಲ್ಲ ಹೌದು, ನಮ್ಮ ಮೇಡಮ್ಮು ಹಳ್ಳಿಯಿಂದ ಬಂದಿರೋದು, ಅವರೂರಲ್ಲೂ ಹಿಂಗಿತ್ತಂತೆ, ಮೇಡಮ್ ಥರ ನನ್ನ ಮಗಳನ್ನೂ ಓದಿಸ್ಬೇಕು. ಎಷ್ಟೋ ಜನ ನಮ್ಮ ಮಾರೇನಹಳ್ಳಿಲಿ ಎಷ್ಟೋ ಮಕ್ಕಳನ್ನ ನನ್ನ ಹಾಗೆ ಡಾಕ್ಟ್ರುಗಳನ್ನು ಮಾಡಿದ್ದಾರೆ. ನನ್ನ ಹತ್ರನೇ ಎಷ್ಟೋ ಸಲ ಬಂದು ನನ್ನಿಂದ ಎಲ್ಲ ಸಲಹೆಯನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೂ ಸಹ ಎಲ್ರಿಗೂ ಇವಾಗ ಅಂತಲ್ಲ, ಅಫ್ಕೋರ್ಸ್ ನಾವು ಹೇಳ್ತೀವಲ್ಲ, ಆ ಹೋರಾಟದ ಕಿಚ್ಚನ್ನು ಹಚ್ಚೋದೇ ನನ್ನ ಮಹಿಳಾ ಆಯೋಗ ಅಂತಂದರೆ ಎಲ್ಲ ಮಾಡಿಬಿಡ್ತೀನಿ ಅಂತಲ್ಲ. ಮೊದಲಿಗೆ ಅರಿವನ್ನು ಮೂಡಿಸೋದು ನಮ್ಮ ಜವಾಬ್ದಾರಿ, ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಎರಡನೇದು, ನಮ್ಮ ಹಕ್ಕುಗಳೇನು, ಸಂವಿಧಾನದ ಅಡಿ ನಮ್ಮ ಮಹಿಳೆಯರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆಯಾ, ಸಿಗದೇ ಇದ್ದರೆ ಆ ಅಥಾರಿಟಿಗೆ ಬರೆಯೋದು,
ಆಮೇಲೆ ಅವರಿಂದ ಆ ಕೆಲಸವನ್ನು ಮಾಡಿಸೋದು, ಅಂದರೆ ಬರೆದುಬಿಟ್ಟು ನೀವು ಮಾಡಿ ಅಂತೇಳಿ ನಾವು ರಿಪೋರ್ಟ್ ತೊಗೊಳ್ತೀವಿ. ಸೊ ಇದನ್ನೆಲ್ಲ ಮಾಡುವಂಥ ಕೆಲಸದಲ್ಲಿ ನಾನು ಎಲ್ಲರ ಮನಸ್ಸಿಗೆ ಹತ್ತಿರ ಆಗ್ಬಿಟ್ಟಿದ್ದೀನಿ ಅಷ್ಟೇ. ನೀವು ಆ್ಯಕ್ಚುಲಿ ನನ್ನ ಧ್ವನಿ ಶೋಷಿತ ಸಮುದಾಯದೇ ಆಗಬೇಕಾಗಿದೆ. ಯಾರು ತುಳಿತಕ್ಕೆ ಹೊರಗಾಗಿದ್ದಾರೆ, ಯಾರು ಧ್ವನಿ ಇಲ್ಲ, ಆ ಹೆಣ್ಮಗಳದೇ ಆಗಬೇಕಾಗಿದೆ. ಈಗ ಹೆಣ್ಣಿಲ್ಲದೆ ಇರೋ ಜಾಗ ಯಾವುದು? ಸೊ ಹಾಗಾಗಿ ನಾನು ನನ್ನ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ ಅಷ್ಟೆ. ಈಗ ಹಕ್ಕುಗಳು ಅಂತ ಬಂದಾಗ ಅದರಲ್ಲೂ ಈಗ IT ಸೆಕ್ಟರಲ್ಲಿ ಶೋಷಣೆ ಆದರೆ ಅವರು ಹೇಗೆ ಸ್ಪಂದಿಸಬೇಕು? ಇವಾಗ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಅಂತ ಬೇರೆ ಇದೆ, ಅಲ್ಲಿ ಕೆಲವೊಂದು ಕಡೆ ಪಾಶ್ ಕಮಿಟಿ ಇದೆ, ಕೆಲವೊಂದು ಕಡೆ ಪಾಶ್ ಕಮಿಟಿ ಇಲ್ಲ. ಹಾಗಾಗಿ ನಿಮ್ಮನ್ನು ಹೇಗೆ ಸಂಪರ್ಕಿಸ್ಬೋದು ಅವ್ರಿಗೇನಾದರೂ ಅನ್ಯಾಯ ಆದರೆ, ಶೋಷಣೆ ಆದರೆ? ಅಲ್ಲ, ಮೊದಲಿಗೆ ನೋಡಿ, ಇದೂ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಕೆಲಸ ಮಾಡ್ತಾರೆ 10ಕ್ಕಿಂತ ಹೆಚ್ಚು ಎಲ್ಲೇ ಹೆಣ್ಮಕ್ಳು ಕೆಲಸ ಮಾಡಿದ್ರೆ 10 ಜನ ಇರೋ ಕಡೆನೂ 2 ಹೆಣ್ಮಗಳಿರಲಿ, ಅಲ್ಲಿನೂ ಸಹ ಪಾಶ್ ಕಮಿಟಿ ಮಾಡಬೇಕು. ಪಾಶ್ ಕಮಿಟಿ ಅಂತಂದ್ರೆ ಏನು? ಲೈಂಗಿಕವಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಅಲ್ಲೊಂದು ಕಮಿಟಿ ಇರಬೇಕು ಮೊದಲಿಗೆ. ಅಲ್ಲಿ ಆ ಹೆಡ್ ಮಾಡೋಳು ಹೆಣ್ಮಗಳೇ ಇರಬೇಕು. ಆಮೇಲೆ ಅಲ್ಲೊಬ್ಳು ಲಾಯರ್ ಇರಬೇಕು, ಮತ್ತು ಹೋರಾಟಗಾರತಿ ಇರಬೇಕು, ಮತ್ತು ಅಲ್ಲಿನ ಮೆಂಬರ್ಸ್ ಇರಬೇಕು. ಈ ಥರ ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ. ಸೊ ಇದು ಯಾರಿಗೂ ಗೊತ್ತಿಲ್ಲ. ಆ ಪಾಶ್ ಕಮಿಟಿ ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ಇರಬೇಕು. ಮೊದಲು ಅವಳಿಗೆ ಲೈಂಗಿಕವಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ಅವರು ನ್ಯಾಯ ಕೊಡದೆ ಹೋದಾಗ ಪೊಲೀಸ್ಗೆ ಹೋಗಬೇಕು. ಇಲ್ಲ ಅಂತಂದರೆ ನಾವು ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಬರ್ತಾರೆ. ಆವಾಗ ನಾವು ಅಲ್ಲಿ ಕನ್ಸರ್ನ್ಡ್ ಇಲಾಖೆಗೆ, ಪೊಲೀಸ್ಗೆ ಮತ್ತು ಆ ಇನ್ಸ್ಟಿಟ್ಯೂಷನ್ಗೆ ನಾವು ಬರಿತೀವಿ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ, ಅದು ಏನಾಗಿದೆ ಅದನ್ನು ಮಾಡಿಬಿಟ್ಟು ನಮ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ತೀವಿ. ಪಾಶ್ ಕಮಿಟಿ ಆ ಹೆಣ್ಣು ಮಗಳಿಗೆ ಅವಳು ಕೆಲಸ ಮಾಡೋ ಸ್ಥಳದಲ್ಲಿ ಅವಳು ಆರಾಮಾಗಿ ಯಾವುದೇ ಥರ ಮಾನಸಿಕ ಹಿಂಸೆ ಇಲ್ಲದೆ ಅವಳು ಅಂದರೆ ಖುಷಿಯಿಂದ ಕೆಲಸ ಮಾಡಬೇಕು ಅನ್ನೋದಕ್ಕೆ ಇದು ಸುಪ್ರೀಂ ಕೋರ್ಟ್ ತಂದಂಥ ಒಂದು ನೋಟಿಫಿಕೇಷನು, ಇದು ಒಂದು ಕಾನೂನು. ಸೊ ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಎಷ್ಟೊಂದು ಜನಕ್ಕೆ ಹೆಲ್ಪ್ಲೈನ್ ನಂಬರ್ ಇರೋದೇ ಗೊತ್ತಿಲ್ಲ. ಆಮೇಲೆ ನಾವು ಹಳ್ಳಿಗಡೆ ಹೋದಾಗ ಅಲ್ಲಿರೋ ಕಾಲೇಜ್ ಮಕ್ಳಿಗೆ ಗೊತ್ತು, ಸರ್ಕಾರಿ ಶಾಲೆ ಮಕ್ಳಿಗೆ ಗೊತ್ತು, ಸರ್ಕಾರಿ ಕಾಲೇಜಲ್ಲಿರೋರಿಗೆ ಗೊತ್ತು. ಆದರೆ ನೀವು ಪ್ರೈವೇಟ್ ಖಾಸಗಿ ಕಾಲೇಜ್ಗಳು, ಯು ಟೇಕ್ ಇಟ್ ಮೆಡಿಕಲ್, ಯು ಟೇಕ್ ಇಟ್ ಇಂಜಿನಿಯರಿಂಗ್, ಯು ಟೇಕ್ ಇಟ್ ಡಿಗ್ರಿ ಕಾಲೇಜ್, ನೀವು ಯಾವುದೇ ಕಾಲೇಜ್ಗೆ ಹೋಗಿ ನಿಮ್ಗೆ ಎಮರ್ಜೆನ್ಸಿ ಹೆಲ್ಪ್ ಲೈನ್. ನೆನ್ನೆನೂ ನಾನೊಂದು ಕಾಲೇಜ್ಗೆ ಹೋಗಿದ್ದೆ ಫಾರ್ ವಿಮೆನ್ಸ್ ಡೇ ಸೆಲೆಬ್ರೇಷನ್. ನಿಮ್ಮದು ಎಮರ್ಜೆನ್ಸಿ ನಮ್ಮ ಕರ್ನಾಟಕದ ಹೆಲ್ಪ್ ಲೈನ್ ಏನು ಅಂತ ಕೇಳಿದ್ರೆ ಒಂದು 2,000 ಜನ ಹೆಣ್ಮಕ್ಳಿದ್ರು, ಹಾರ್ಡ್ಲಿ ಒಂದು 5 ಜನ ಕೈ ಎತ್ತಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಗೊತ್ತಿಲ್ಲ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅಂತ. 112 ಅದು ನಮಗೆ ಕರ್ನಾಟಕದಿಂದ 2 ಇರೋದು. ನಮಗೆ ಒಂದು ಎಮರ್ಜೆನ್ಸಿ ಹೆಲ್ಪ್ ಲೈನ್ 112, ಇನ್ನೊಂದು ಮಕ್ಕಳ ಸಹಾಯವಾಣಿ 10, 9, 8. 10ನೇ ಕ್ಲಾಸು, 9ನೇ ಕ್ಲಾಸು, 8ನೇ ಕ್ಲಾಸು ಈಸಿಯಾಗಿ ನೆನ್ಪಿಟ್ಕೋಬೋದು. ಇವೆರಡು 112, 1098 ಈ ಎರಡೂ ಜನ ನೆನ್ಪಿಟ್ಕೋಬೇಕು. ಯಾವುದೇ ಸಂದಿಗ್ಧ ಪರಿಸ್ಥಿತಿಲಿ ಯಾರೇ ಹೊಡೀಲಿ, ತನ್ನ ಗಂಡನೇ ಹೊಡೀಲಿ ಅಥವಾ ರೋಡಲ್ಲಿ ಯಾರೇ ಒಂದು, ನೀವು ಫೋನ್ ಮಾಡಿದರೆ 112ಗೆ 10 ನಿಮಿಷಕ್ಕೆ ಪೊಲೀಸ್ ನಿಮ್ಮ ಹತ್ರ ಬರುತ್ತೆ. ಫಸ್ಟ್ ನೀವು ಸುರಕ್ಷಿತರಾಗ್ತೀರಾ. ಇದು ಯಾರಿಗೂ ಗೊತ್ತಿಲ್ಲ. ಇದನ್ನು ಸಹ ನಾವು ಇವತ್ತು ದೊಡ್ಡ ಮಟ್ಟಕ್ಕೆ ಅರಿವನ್ನು ಮೂಡಿಸ್ಬೇಕಾಗಿದೆ. ನನ್ನ ಕೊನೆ ಪ್ರಶ್ನೆ ಮೇಡಮ್, ಈಗ ಈ ಮಾಡ್ರನೈಸೇಷನ್ ಅಂತ ಈಗ ಏನು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ, ಅಂದರೆ ಈ ನಾರ್ತ್ ಇಂಡಿಯನ್ಸ್ ಒಂದಷ್ಟು ಜನ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ. ಅಂದರೆ ನಮ್ಮ ಹೆಣ್ಣುಮಕ್ಕಳು ಈ ಹಿಂದೆ ಇದ್ದಂತಹ ರೀತಿಗೂ ಈಗಿರುವಂತಹ ರೀತಿಗೂ ತುಂಬಾ ಚೇಂಜಸ್ ಇದೆ. ಅಂದರೆ ಮಾಡ್ರನೈಸೇಷನ್ ಅಂತಲೇ ಹೇಳ್ಬೋದು. ಬಟ್ಟೆಗಳಿಂದ ಸಾಕಷ್ಟು ಜನ ಮಹಿಳೆಯರನ್ನು ಅಳಿತಾರೆ. ಹಾಗೆ ಒಂದಷ್ಟು ಈಗ ನಾವು ಅತ್ಯಾಚಾರ ಪ್ರಕರಣಗಳು ಅದರಿಂದನೇ ಆಗ್ತಿದೆ ಅನ್ನೋದು ಕೂಡ ಒಂದಷ್ಟು ಕಡೆ ಅಭಿಪ್ರಾಯಗಳಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಹೇಳ್ತೀನಲ್ಲ, ಮೊದಲು ಮನಸ್ಥಿತಿ ಚೇಂಜ್ ಆಗಬೇಕು. ಹೆಣ್ಣುಮಗಳನ್ನು ಸಬಲೀಕರಣ ಮಾಡಿದ್ರೆ ಗಂಡಸ ಮಗನಿಗೆ ಹೇಗೆ ಹೆಣ್ಣುಮಗಳಿಗೆ ಗೌರವ ಕೊಡಬೇಕು ಅನ್ನೋದನ್ನು ಮನೆಯಲ್ಲಿ ತಾಯಿಯಿಂದನೇ ಪ್ರಾರಂಭ ಆಗಬೇಕು. ತಂದೆ ತಾಯಿ ಇಬ್ಬರೂ ತನ್ನ ಹುಟ್ಟು ಮಕ್ಕಳ ಅಲ್ಲಿಂದ. ಮಹಿಳಾ ದಿನಾಚರಣೆ ಅಂತಂದರೆ ಬರೀ ನಾವು ದೊಡ್ಡವರಾದ್ಮೇಲೆ ಫೈಟ್ ಮಾಡೋದಲ್ಲ, ಚಿಕ್ಕವರಿಂದನೇ ಮಗನಿಗೆ ಹೇಳ್ಕೊಡ್ಬೇಕು. ತಾಯಿ ಅಂದರೆ ಯಾರು, ಹೆಣ್ಣುಮಗಳಂದರೆ ಯಾರು, ನಿನಗೂ ಅಷ್ಟೇ ಸಮಾನ, ನೀನು ಹಾಗೇ ಕೆಲಸ ಮಾಡಬೇಕು ಅನ್ನೋದು ಅಲ್ಲಿಂದ ಪ್ರಾರಂಭ ಆಗಬೇಕು. ವ್ಯವಸ್ಥೆ ಸುರಕ್ಷಿತವಾಗಿದೆಯಾ, ಇಲ್ಲದೆ ಹೋದರೆ ನಿನ್ನ ಧ್ವನಿ ಹೇಗಿರಬೇಕು, ನೀನು ಯಾವ ಮಟ್ಟಕ್ಕೆ ಹೋರಾಟ ಮಾಡಬೇಕು, ನಿನಗೆ ಕಾನೂನುಗಳೇನು, ನಿನ್ನ ಹಕ್ಕುಗಳೇನು, ನಿನಗೆ ಯಾವುದಾದ್ರು ತುರ್ತು ಪರಿಸ್ಥಿತಿಯಲ್ಲಿ ಯಾವ ಸಂಖ್ಯೆಗೆ ನೀನು ಫೋನ್ ಮಾಡಬೇಕು, ಇದನ್ನೆಲ್ಲ ಇವತ್ತು ಹೆಣ್ಮಗಳು ತಿಳ್ಕೊಬೇಕಾಗಿದೆ. ಮತ್ತು ಶಿಕ್ಷಣ, ಅವಳ ಶಿಕ್ಷಣ ಮತ್ತು ಆರ್ಥಿಕವಾಗಿ ಸಬಲೀಕರಣ, ಅಂದರೆ ಅವಳ ಪರ್ಸಲ್ಲಿ ದುಡ್ಡು. ಹೆಣ್ಣು ಮಗಳಿಗೆ ನನ್ನ ಪ್ರಕಾರ ಉಸಿರಾಟದ ಜೊತೆ 2ನೇ ಆಕ್ಸಿಜನ್ನು ಹಣ. ಆರ್ಥಿಕವಾಗಿ ಸಬಲೀಕರಣ ಆಗಿಲ್ಲ ಅಂತಂದರೆ ಅದು ಟೊಳ್ಳು. ಡಾಕ್ಟರ್ BR ಅಂಬೇಡ್ಕರು ಅದೇ ಹೇಳೋದು. ನೀವು ಹೆಣ್ಣು ಮಗಳನ್ನು ಸಬಲೀಕರಣ ಮಾಡದೆ ಹೋದರೆ, ಅವಳಿಗೆ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬದೆ ಹೋದರೆ, ಅವಳ ಪರ್ಸಲ್ಲಿ, ಅವಳ ಮನೆಯಲ್ಲಿ, ಅವಳ ತಿಜೋರಿಯಲ್ಲಿ, ಅವಳ ಬೀರುವಲ್ಲಿ ದುಡ್ಡು ಇಲ್ಲದೆ ಹೋದರೆ ನೀವು ಯಾವ ಅಭಿವೃದ್ಧಿ ತಂದರೂ ಅದು ಶೂನ್ಯಕ್ಕೆ ಸಮಾನ ಅಂತ ಅಂಬೇಡ್ಕರ್ ಹೇಳ್ತಾರೆ.
ಸೊ ಅದನ್ನು ಸಹ ನಾನು ಪ್ರತಿಪಾದಿಸೋಳು ನಾನು. ಸೊ ಹಾಗಾಗಿ ನನ್ನ ಹೆಣ್ಣು ಮಗಳು ಚೆನ್ನಾಗಿರಲಿ. ಅವಳಿಗೆ ನನ್ನ ಕಡೆಯದಾಗಿ ಹೇಳೋದು ಅಂತೇನೆಂದರೆ, ಪ್ರತಿಯೊಂದು ಹೆಣ್ಣು ಮಗಳು ಯಾವತ್ತು ನಗುನಗ್ತಾ ಯಾವುದೇ ಶೋಷಣೆಗೆ ಒಳಗಾಗದೆ ತನ್ನ ಪರ್ಸಲ್ಲಿ ದುಡ್ಡಿದ್ದು ಸ್ವತಂತ್ರವಾಗಿ ತನಗೋಸ್ಕರ ನಿರ್ಧಾರಗಳನ್ನು ತಗೊಳ್ತಾಳಲ್ಲ, ಅವತ್ತೇ ನಿಜವಾದ ಮಹಿಳಾ ದಿನಾಚರಣೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಟೈಮ್ ತುಂಬ ಪ್ರೀಷಿಯಸ್ ಆ್ಯಂಡ್ ಸಾಕಷ್ಟು ಜನ ನಿಮಗಾಗಿ ಕಾಯ್ತಾ ಇರ್ತಾರೆ. ಅದರಲ್ಲೂ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇನ್ನೊಂದು ಸಲ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಈ ಮಾತೇನಿತ್ತು ಇನ್ನೊಂದಷ್ಟು ಜನಕ್ಕೆ ಪ್ರೇರೇಪಣೆ ಆಗುತ್ತೆ. ಅವರು ಕೂಡ ಹೌದು ನಾವು ಮಾಡಬೇಕು ಅನ್ನೋ ಒಂದು ಧೈರ್ಯ ತಗೊಳ್ತಾರೆ. ನೋಡಿದ್ರಲ್ಲ ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮಾತನ್ನ ಕೇಳಿದ್ರೆ ಎಂಥ ಹೆಣ್ಮಗಳು ಕೂಡ ನಮಗೋಸ್ಕರ ಒಬ್ರು ಇದಾರಪ್ಪ, ಒಬ್ಬರು ಮಹಿಳಾ ಆಯೋಗದ ಅಧ್ಯಕ್ಷರು ನಮಗೋಸ್ಕರ ಇದ್ದಾರೆ ಅನ್ನೋ ಧೈರ್ಯ ಅಂತೂ ಖಂಡಿತ ಎಲ್ಲ ಶೋಷಣೆಗೆ ಒಳಗಾಗಿರುವಂತಹ ಹೆಣ್ಮಕ್ಳಿಗೂ ಬಂದಿರತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.